ಮಂಗಳೂರು ಕಂಕನಾಡಿಯ ಬೈಪಾಸ್ನ ಸ್ಟಾರ್ ಆಫ್ ಬಾಂಬೆ ಕಾಂಪ್ಲೆಕ್ಸ್ನಲ್ಲಿ ಉದಯ ಸಮೂಹ ಸಂಸ್ಥೆಗಳ ನೂತನ ಮಳಿಗೆ ಉದಯ ಕಿಚನ್ ನೆಕ್ಸ್ಟ್ ಭಾನುವಾರ ಶುಭಾರಂಭಗೊಂಡಿತು. ಮಂಗಳೂರಿನ ಮುಖ್ಯ ನಗರದ ಕಂಕನಾಡಿಯ ಬೈಪಾಸ್ನ ಸ್ಟಾರ್ ಆಫ್ ಬಾಂಬೆ ಕಾಂಪ್ಲೆಕ್ಸ್ನಲ್ಲಿ ಉದಯ ಸಮೂಹ ಸಂಸ್ಥೆಗಳ ನೂತನ ಮಳಿಗೆ ಉದಯ ಕಿಚನ್ ನೆಕ್ಸ್ಟ್ ಉದ್ಘಾಟನಾ ಸಮಾರಂಭ ಭಾನುವಾರ ನಡೆಯಿತು. ಉದಯ ಸಮೂಹ ಸಂಸ್ಥೆ 10 ಉತ್ಪಾದನಾ ಘಟಕಗಳನ್ನು ಹಾಗೂ 4 ವ್ಯಾಪಾರ ಮಳಿಗೆಗಳನ್ನು ಹೊಂದಿದೆ. ಮೂಡಬಿದರೆ, ಕುಂದಾಪುರ, ಪುತ್ತೂರು ಹಾಗೂ ಶಿವಮೊಗ್ಗದಲ್ಲಿ ಸದ್ಯದಲ್ಲೇ ಮಳಿಗೆಯು ಆರಂಭಗೊಳ್ಳಲಿದೆ. ನೂತನವಾಗಿ ನಿರ್ಮಾಣಗೊಂಡ ಕಂಕನಾಡಿಯಲ್ಲಿ ಆರಂಭಗೊಂಡಿರುವ ಬೈಪಾಸ್ನ ಸ್ಟಾರ್ ಆಫ್ ಬಾಂಬೆ ಕಾಂಪ್ಲೆಕ್ಸ್ನಲ್ಲಿ ಉದಯ ಸಮೂಹ ಸಂಸ್ಥೆಗಳ ನೂತನ ಮಳಿಗೆ ಉದಯ ಕಿಚನ್ ನೆಕ್ಸ್ಟ್ ಮಳಿಗೆಯನ್ನ ಶ್ರೀರಾಮ ಕ್ಷೇತ್ರ ಕನ್ಯಾಡಿಯ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿ ನಂತರ ಮಾತನಾಡಿದ ಧರ್ಮಸ್ಥಳ ನಿತ್ಯಾನಂದ ನಗರದ ಶ್ರೀರಾಮ ಕ್ಷೇತ್ರದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಕಾಯಕವನ್ನು ತಪಸ್ಸಾಗಿ ಸ್ವೀಕರಿಸಿ ಕಾರ್ಯಪ್ರವೃತ್ತರಾದಾಗ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಉದಯ ಸಮೂಹ ಸಂಸ್ಥೆಗಳು ಇದಕ್ಕೆ ನಿದರ್ಶನವಾಗಿದೆ ಎಂದರು. ಅಂಡಜ, ಉದ್ದುಜ, ಸೇದಜ, ಜರಾಯುಜ ಎಂಬ 4 ಹಂತಗಳೆಲ್ಲ ಒಟ್ಟಿ ಬರ್ತಾನೆ. ಅದು ಅಂಡದ ರೂಪದಿಂದ ಇರ್ಬೋದು, ಬೇವರಿನ ರೂಪದಿಂದ ಇರ್ಬೋದು, ಹುಲ್ಲಿನ ರೂಪದಿಂದ ಇರ್ಬೋದು, ತಾಯಿಯ ಹೊಟ್ಟೆಯಿಂದ ಇರ್ಬೋದು. 4 ಹಂತಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಕಡೆಗೆ ಬರ್ತಕ್ಕಂಥ ಸ್ಥಿತಿ ಮಾನವ ಜನ್ಮ. ಈ ಮಾನವ ಜನ್ಮವನ್ನು ಹೇಗೆ ಪಡೆಯಬೇಕು ಎಂಬುದಾಗಿ ಕಲಿಯುಗದಲ್ಲಿ ನಾವು ಇವತ್ತು ಮರೆಯುತ್ತಾ ಇದ್ದೇವೆ. ಎಲ್ಲ ವೇದಿಕೆಯಲ್ಲಿ ಮಾತಾಡುವ ವಿದ್ಯಾವಂತರಾಗಿ ಮುಖ್ಯ ಅತಿಥಿ ಕಾಸರಗೋಡಿನ ಮಾಲಿಕ್ ದೀನಾರ್ ಮಸೀದಿಯ ಖತೀಬರಾದ ಅಬ್ದುಲ್ ಸಲಾಂ ದಾರಿಮಿ ಅವರು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂದು ಶುಭ ಹಾರೈಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ರಜನಿ ದುಗ್ಗಣ್ಣ ನೂತನ ಮಳಿಗೆಯನ್ನು ಉದ್ಘಾಟಿಸಿದರು. ಸಿಂಡಿಕೇಟ್ ಬ್ಯಾಂಕಿನ ಮಹಾಪ್ರಬಂಧಕ ಕೆ ಸಂತೋಷ್ ಕಾಮತ್ ಅವರು ರಮೇಶ್ ಬಂಗೇರ ಅವರ ಸಾರಥ್ಯದಲ್ಲಿ ಉದಯ ಸಮೂಹ ಸಂಸ್ಥೆ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ ಎಂದು ಶ್ಲಾಘಿಸಿದರು. ಗೈಡ್ಸ್ ಕರ್ನಾಟಕ ರಾಜ್ಯ ಆಯುಕ್ತೆ ಶಾಂತಾ ವಿ ಆಚಾರ್ಯ ಅವರು ರಮೇಶ್ ಬಂಗೇರ ಅವರ ಪರಿಶ್ರಮ ಮತ್ತು ದೂರದರ್ಶಿತ್ವದಿಂದ ಇಂದು ಉದಯ ಸಮೂಹ ಸಂಸ್ಥೆಗಳು ಬೃಹತ್ ಸಂಸ್ಥೆಯಾಗಿ ಮೂಡಿಬಂದಿವೆ ಎಂದು ಶ್ಲಾಘಿಸಿ ಶುಭ ಹಾರೈಸಿದರು. ಅವರಿಗೆ ಈ ಹೊಸ ವರ್ಷದಲ್ಲಿ ಜನವರಿ 1 ಕಳೆದಿದೆ, ಮಕರ ಸಂಕ್ರಾಂತಿ ಕಾಲಿಡ್ತಾ ಇದೆ. ಈ ಶುಭಾವಸರದಲ್ಲಿ ದೇವರು ಮಂಗಳೂರು ಕಂಕನಾಡಿಯ ಬೈಪಾಸ್ನ ಸ್ಟಾರ್ ಆಫ್ ಬಾಂಬೆ ಕಾಂಪ್ಲೆಕ್ಸ್ನಲ್ಲಿ ಉದಯ ಸಮೂಹ ಸಂಸ್ಥೆಗಳ ನೂತನ ಮಳಿಗೆ ಉದಯ ಕಿಚನ್ ನೆಕ್ಸ್ಟ್ ಭಾನುವಾರ ಶುಭಾರಂಭಗೊಂಡಿತು. ಮಂಗಳೂರಿನ ಮುಖ್ಯ ನಗರದ ಕಂಕನಾಡಿಯ ಬೈಪಾಸ್ನ ಸ್ಟಾರ್ ಆಫ್ ಬಾಂಬೆ ಕಾಂಪ್ಲೆಕ್ಸ್ನಲ್ಲಿ ಉದಯ ಸಮೂಹ ಸಂಸ್ಥೆಗಳ ನೂತನ ಮಳಿಗೆ ಉದಯ ಕಿಚನ್ ನೆಕ್ಸ್ಟ್ ಉದ್ಘಾಟನಾ ಸಮಾರಂಭ ಭಾನುವಾರ ನಡೆಯಿತು. ಉದಯ ಸಮೂಹ ಸಂಸ್ಥೆ 10 ಉತ್ಪಾದನಾ ಘಟಕಗಳನ್ನು ಹಾಗೂ 4 ವ್ಯಾಪಾರ ಮಳಿಗೆಗಳನ್ನು ಹೊಂದಿದೆ. ಮೂಡಬಿದರೆ, ಕುಂದಾಪುರ, ಪುತ್ತೂರು ಹಾಗೂ ಶಿವಮೊಗ್ಗದಲ್ಲಿ ಸದ್ಯದಲ್ಲೇ ಮಳಿಗೆಯು ಆರಂಭಗೊಳ್ಳಲಿದೆ. ನೂತನವಾಗಿ ನಿರ್ಮಾಣಗೊಂಡ ಕಂಕನಾಡಿಯಲ್ಲಿ ಆರಂಭಗೊಂಡಿರುವ ಬೈಪಾಸ್ನ ಸ್ಟಾರ್ ಆಫ್ ಬಾಂಬೆ ಕಾಂಪ್ಲೆಕ್ಸ್ನಲ್ಲಿ ಉದಯ ಸಮೂಹ ಸಂಸ್ಥೆಗಳ ನೂತನ ಮಳಿಗೆ ಉದಯ ಕಿಚನ್ ನೆಕ್ಸ್ಟ್ ಮಳಿಗೆಯನ್ನ ಶ್ರೀರಾಮ ಕ್ಷೇತ್ರ ಕನ್ಯಾಡಿಯ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿ ನಂತರ ಮಾತನಾಡಿದ ಧರ್ಮಸ್ಥಳ ನಿತ್ಯಾನಂದ ನಗರದ ಶ್ರೀರಾಮ ಕ್ಷೇತ್ರದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಕಾಯಕವನ್ನು ತಪಸ್ಸಾಗಿ ಸ್ವೀಕರಿಸಿ ಕಾರ್ಯಪ್ರವೃತ್ತರಾದಾಗ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಉದಯ ಸಮೂಹ ಸಂಸ್ಥೆಗಳು ಇದಕ್ಕೆ ನಿದರ್ಶನವಾಗಿದೆ ಎಂದರು. ಅಂಡಜ, ಉದ್ದುಜ, ಸೇದಜ, ಜರಾಯುಜ ಎಂಬ 4 ಹಂತಗಳೆಲ್ಲ ಒಟ್ಟಿ ಬರ್ತಾನೆ. ಅದು ಅಂಡದ ರೂಪದಿಂದ ಇರ್ಬೋದು, ಬೇವರಿನ ರೂಪದಿಂದ ಇರ್ಬೋದು, ಹುಲ್ಲಿನ ರೂಪದಿಂದ ಇರ್ಬೋದು, ತಾಯಿಯ ಹೊಟ್ಟೆಯಿಂದ ಇರ್ಬೋದು. 4 ಹಂತಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಕಡೆಗೆ ಬರ್ತಕ್ಕಂಥ ಸ್ಥಿತಿ ಮಾನವ ಜನ್ಮ. ಈ ಮಾನವ ಜನ್ಮವನ್ನು ಹೇಗೆ ಪಡೆಯಬೇಕು ಎಂಬುದಾಗಿ ಕಲಿಯುಗದಲ್ಲಿ ನಾವು ಇವತ್ತು ಮರೆಯುತ್ತಾ ಇದ್ದೇವೆ. ಎಲ್ಲ ವೇದಿಕೆಯಲ್ಲಿ ಮಾತಾಡುವ ವಿದ್ಯಾವಂತರಾಗಿ ಮುಖ್ಯ ಅತಿಥಿ ಕಾಸರಗೋಡಿನ ಮಾಲಿಕ್ ದೀನಾರ್ ಮಸೀದಿಯ ಖತೀಬರಾದ ಅಬ್ದುಲ್ ಸಲಾಂ ದಾರಿಮಿ ಅವರು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂದು ಶುಭ ಹಾರೈಸಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ರಜನಿ ದುಗ್ಗಣ್ಣ ನೂತನ ಮಳಿಗೆಯನ್ನು ಉದ್ಘಾಟಿಸಿದರು. ಸಿಂಡಿಕೇಟ್ ಬ್ಯಾಂಕಿನ ಮಹಾಪ್ರಬಂಧಕ ಕೆ ಸಂತೋಷ್ ಕಾಮತ್ ಅವರು ರಮೇಶ್ ಬಂಗೇರ ಅವರ ಸಾರಥ್ಯದಲ್ಲಿ ಉದಯ ಸಮೂಹ ಸಂಸ್ಥೆ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ ಎಂದು ಶ್ಲಾಘಿಸಿದರು.
ಗೈಡ್ಸ್ ಕರ್ನಾಟಕ ರಾಜ್ಯ ಆಯುಕ್ತೆ ಶಾಂತಾ ವಿ ಆಚಾರ್ಯ ಅವರು ರಮೇಶ್ ಬಂಗೇರ್ ಅವರ ಪರಿಶ್ರಮ ಮತ್ತು ದೂರದರ್ಶಿತ್ವದಿಂದ ಇಂದು ಉದಯ ಸಮೂಹ ಸಂಸ್ಥೆಗಳು ಬೃಹತ್ ಸಂಸ್ಥೆಯಾಗಿ ಮೂಡಿಬಂದಿವೆ ಎಂದು ಶ್ಲಾಘಿಸಿ ಶುಭ ಹಾರೈಸಿದರು. ಅವರಿಗೆ ಈ ಹೊಸ ವರ್ಷದಲ್ಲಿ ಜನವರಿ 1 ಕಳೆದಿದೆ, ಮಕರ ಸಂಕ್ರಾಂತಿ ಕಾಲಿಡ್ತಾ ಇದೆ. ಈ ಶುಭಾವಸರದಲ್ಲಿ ದೇವರು ಅವರು ಹಿಡಿದ ಈ ಕಾರ್ಯವನ್ನೆಲ್ಲ ಸುಗಮವಾಗಿ ಚೆನ್ನಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಮೊದಲಾಗಿ ನಾನು ಹೊಸ ವರ್ಷದ ಶುಭಾಶಯ 76 ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿಯ ಮಹಾಪ್ರಬಂಧಕ ಬಿ ಜಯಕರ ಶೆಟ್ಟಿ ಇಂದ್ರಾಳಿ ಅವರು ಉದಯ ಸಮೂಹ ಸಂಸ್ಥೆಗಳು ಗುಣಮಟ್ಟ ಮತ್ತು ಸೇವೆಯಿಂದ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದರು. ಉರ್ವ ಇಮ್ಯಾಕ್ಯುಲೇಟ್ ಕನ್ಸೆಪ್ಟ್ನ ಚರ್ಚ್ನ ಧರ್ಮಗುರು ಫಾದರ್ ವಿಕ್ಟರ್ ಡಿಮೆಲ್ಲೋ, ಗೋಲ್ಡ್ ಪ್ಯಾಲೇಸ್ನ ಅಧ್ಯಕ್ಷರಾದ ಅಬ್ದುಲ್ ಖಾದರಿಯು, ಕಟ್ಟಡದ ಮಾಲೀಕರಾದ ಇಬ್ರಾಹಿಂ ಕೆ ಎ ಅತಿಥಿಗಳಾಗಿದ್ದರು. ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆ ಅವರು ಅಧ್ಯಕ್ಷತೆ ವಹಿಸಿದರು. ಉದಯ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ರಮೇಶ್ ಬಂಗೇರ ಹಾಗೂ ಪಾಲುದಾರರಾದ ಕೇಶವ ಎನ್ ಪೂಜಾರಿ, ಸುಭಾಷ್ ಬಂಗೇರ, ಜಯಶೀಲ ಆರ್ ಬಂಗೇರ್ ಅವರು ಉಪಸ್ಥಿತರಿದ್ದರು. ಸ್ವಾಗತಿಸಿ ಪ್ರಸ್ತಾವನೆಗೈದ ಸಂಸ್ಥೆಯ ಜನರಲ್ ಮ್ಯಾನೇಜರ್ ರಾಮರಾಯ ಕಾಮತ್ ಅವರು ಉದಯ ಸಮೂಹ ಸಂಸ್ಥೆ 10 ಉತ್ಪಾದನಾ ಘಟಕಗಳನ್ನು ಹಾಗೂ 4 ವ್ಯಾಪಾರ ಮಳಿಗೆಗಳನ್ನು ಹೊಂದಿದೆ. ಮೂಡಬಿದ್ರೆ, ಕುಂದಾಪುರ, ಪುತ್ತೂರು ಮತ್ತು ಶಿವಮೊಗ್ಗದಲ್ಲಿ ಸದ್ಯದಲ್ಲಿ ಮಳಿಗೆಯನ್ನು ತೆರೆಯಲಿದೆ ಎಂದರು.